ಬಿಜೆಪಿಯಲ್ಲಿ ಬುದ್ಧಿ ಇಲ್ಲರು ನಾಮರ್ದಗಳು ಬ್ಯಾನರ್ ಕಟ್ಟಿರ್ತಕ್ಕಂಥವ್ರು ಅಂತ ಹೇಳಿರ್ತಕ್ಕಂಥ ಶಾಸಕರಿಗೆ ಇವತ್ತು ಚಿಕ್ಕಬಳ್ಳಾಪುರ ನಗರಕ್ಕೆ ಒಳಗಡೆ ಬರ್ತಾ ಕಣ್ಣು ಮುಚ್ಕೊಂಡು ವಾಪಸ್ ಹೋಗಿರ್ತಕ್ಕಂಥದ್ದು ಆಗಿದೆ. ಯಾಕಂತ ಹೇಳಿದ್ರೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಇಂದು ಭಾರತೀಯ ಜನತಾ ಪಾರ್ಟಿ ಚಿಕ್ಕಬಳ್ಳಾಪುರ ಜಿಲ್ಲಾ ವತಿಯಿಂದ ಅಧ್ಯಕ್ಷರಾದ ರಾಮಚಂದ್ರಗೌಡ ಸರ್ ಅವರ ನೇತೃತ್ವದಲ್ಲಿ ಒಂದು ತುರ್ತು ಪತ್ರಿಕಾಗೋಷ್ಠಿಯನ್ನ ಇಂದು ಕರೆಯಲಾಗಿದೆ. ಆಗಮಿಸಿರುವಂತಹ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮ ಸ್ನೇಹಿತರಿಗೆ ಮೊದಲಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಹಾಗೆ ಸ್ವಾಗತವನ್ನ ಕೋರುತ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಪ್ರಾರಂಭಿಸಿದೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಡೆಸಲು ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಂತಹ ರಾಮಚಂದ್ರಗೌಡ ಸರ್ ಅವರಿಗೆ ಸ್ವಾಗತವನ್ನ ಕೋರ್ತೇನೆ. ಹಾಗೆ ಭಾರತೀಯ ಜನತಾ ಪಾರ್ಟಿಯ ಮಾಜಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಂತಹ ಸುರೇಂದ್ರಗೌಡ ಸರ್ ಅವರು ಉಪಸ್ಥಿತರಿದ್ದಾರೆ. ಅವರು ಕೂಡ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಕಾರ್ಯದರ್ಶಿಗಳಾದಂತಹ ಅಶೋಕ್ ಅವರು ಇದ್ದಾರೆ, ಆರ್ಎನ್ ಅಶೋಕ್ ಅವರು, ಅವರು ಕೂಡ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಶಿಬಿರಟದ ಮುಖಂಡರಾದಂತಹ ಸಂಜೀವ್ ಒಪ್ಪನವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಅವರು ಕೂಡ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಮತ್ತೊಮ್ಮೆ ಈ ಒಂದು ತುಕ್ಕು ಸಭೆಯಲ್ಲಿ ಹಾಗೆ ನಮ್ಮ ಮುಖಂಡರಾದಂತಹ ಮಧುವರ್ಗೂ ಸಹ ನಾವು ಸ್ವಾಗತವನ್ನು ಕೋರ್ತೇವೆ. ಇದೊಂದು ತುಕ್ಕು ಸಭೆ ಅಂತ ನಾವು ಕೇವಲ ಒಂದು ಗಂಟೆಯಲ್ಲಿ ಕೂಡ ನಾವು ಕರೆದಿದ್ವಿ. ಅದ್ರಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಇವತ್ತು ಪತ್ರಿಕಾಗೋಷ್ಠಿ ಆಗಮಿಸಿದ್ದೀರಾ. ತಮ್ಮ ಕೂಡ ವಿಶೇಷವಾದ ಧನ್ಯವಾದಗಳು. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಮ್ಮ ದೇಶಕ್ಕೆ ಭಾರತ ಮಾತೆ ತಾಯಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 80 ವರ್ಷ ಆಗಿದೆ. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ಸ್ವಾತಂತ್ರ್ಯ ತರೋದಕ್ಕೆ ಹೋರಾಡ್ತಕ್ಕಂಥ ವೀರರಿಗೆ ನಾವಿವತ್ತು ನೆನೆಸ್ಕೋಬೇಕಾಗಿರ್ತಕ್ಕಂಥ ದಿನ, ದೇಶದ ಹಬ್ಬ. ಈ ಒಂದು ತುರ್ತು ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮ ಮಿತ್ರರು ತಾವೆಲ್ಲ ಬಂದಿದ್ದೀರಿ. ತುರ್ತಾಗಿ ಹೇಳಿದ ತಕ್ಷಣ ತಾವೆಲ್ಲ ಬಂದಿದ್ದೀರಿ, ಧನ್ಯವಾದಗಳು. ನಮಗೆ ಸುಮಾರು 3-4 ದಿವಸದಿಂದ ಏನು ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ನಾಯಕರು, ನಾಮರ್ದಗಳು ಅಂತ ಹೇಳಿರ್ತಕ್ಕಂಥ ಶಾಸಕರ ಚಿಕ್ಕಬಳ್ಳಾಪುರ ಶಾಸಕರ ಕಡೆಗೆ ನಮ್ಮ ಪಕ್ಷದಲ್ಲಿ ಹಾಗೂ ನಾವು ಕೂಡ ಈ ಸ್ವಾತಂತ್ರ್ಯ ಬಂದಿರತಕ್ಕಂಥ ದೇಶ ಯಾವ ರೀತಿ ಈ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಸರ್ಕಾರ ಹಾಗೂ ಈ ಮುಖಂಡರು ದುರುಪಯೋಗ ಪಡ್ಕೊತಾ ಇದ್ದಾರೆ ಅಂತ ಹೇಳಿದ್ರೆ, ಸ್ವಾತಂತ್ರ್ಯಕ್ಕಿಂತ ಅತಿ ಮೀರಿ ಬೇರೆ ಯಾವ್ದಾದ್ರು ಒಂದು ಎಸೆಯಿಡಬೇಕು ಅಂತ ಇರ್ತಕ್ಕಂಥ ಇವತ್ತು ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಸ್ವಾತಂತ್ರ್ಯ ಮೀರಿ ಸ್ವಾತಂತ್ರ್ಯ ತಗೊಂಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಮುಖಂಡರು, ಇಲ್ಲಿರ್ತಕ್ಕಂಥ ಶಾಸಕ ನಾನೇನಾದ್ರೂ ಮಾತಾಡ್ಬೋದು ಅಂತಕ್ಕಂಥದ್ದಾದ್ರೆ ಅವರ ಭ್ರಮೆ. ಇವತ್ತು ಬಿಜೆಪಿಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ನಾಯಕರಿಗೆ, ದೊಡ್ಡ ಮೋದಿಜಿ ಅವರಿಂದ ಹಿಡಿದು ಎಲ್ರಿಗೂ ಕೂಡ ಅವರು ಬಳಸ್ತಕ್ಕಂಥ ಭಾಷೆ ಇದೆಯಲ್ಲ, ಇದೆಲ್ಲ ಪೂರ್ತಿ ಅಕೌಂಟ್ ಅಲ್ಲಿ ಇರುತ್ತೆ. ಈ ಅಕೌಂಟ್ ಅಲ್ಲಿ ಯಾವತ್ತು ಅಳಿಸೋಗಲ್ಲ, ಬಡ್ಡಿ ಸಮೇತ ಅವ್ರು ಕಟ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಬಿಜೆಪಿ ನಾಯಕರನ್ನ ಮಂಗರು ಅಂತಾರೆ, ನಾಲಾಯಕು ಅಂತಾರೆ. ಇಲ್ಲಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಮುಖಂಡರನ್ನ ನಾಮರ್ದುದು ಅಂತ ಹೇಳ್ತಕ್ಕಂಥ ಭಾಷೆ ಇದೆಯಲ್ಲ, ಇದು ಇವತ್ತಿಗೆ ಕೊನೆ ಆಗ್ಬೇಕು. ಇನ್ನೊಂದ್ಸರಿ ಏನಾದ್ರು ನಮ್ಮ ಮುಖಂಡರ ಬಗ್ಗೆ ಏನಾದ್ರು ಮಾತಾಡಿದ್ರೆ, ಚಿಕ್ಕಬಳ್ಳಾಪುರ ಒಳಗಡೆ ಬರ್ಬೇಕಂತ ಹೇಳಿದ್ರೆ ಬಿಜೆಪಿ ನಾಯಕರು ಮತ್ತೆ ತೋರಿಸ್ಬೇಕಾಗತ್ತೆ, ನಾಮರ್ದಿಗಿರಿನ ತೋರಿಸ್ಬೇಕಾಗತ್ತೆ. ಹಾಗೆ ನಾಲ್ಗೆ ಬಿಗೆ ಹಿಡಿದು ನಾಲ್ಗೆ ಮೂಳೆ ಇಲ್ಲ ಅಂತ ಹೇಳ್ತಕ್ಕಂಥ ಮಾತಿದೆಯಲ್ಲ, ಏನಾದ್ರೂ ಮಾತಾಡಿದ್ರೆ ಸಹಿಸ್ಕೊಳ್ಳೋದಿಲ್ಲ. ಒಳ್ಳೆ ಭಾಷೆ ಮಾತಾಡ್ತಕ್ಕಂಥದ್ದು ಬರುತ್ತೆ, ನೀವು ಮಾತಾಡ್ತಕ್ಕಂಥ ಭಾಷೆ ಅದಕ್ಕೆ ಮೀರಿ ಮಾತಾಡ್ತಕ್ಕಂಥದ್ದು ಬರ್ತಕ್ಕಂಥ ಬಿಜೆಪಿ ಮುಖಂಡರಿಗೆಲ್ಲ ಬರುತ್ತೆ. ಕಾಯ್ತಾ ಇದ್ದಾರೆ. ನಿಮ್ಮ ಎಕ್ಸ್ಪೈರಿ ಡೇಟ್ ಇಂದ ಕೇವಲ 1.5 ವರ್ಷ ಇದೆ.
ಪಾಪ ಅಂತ ಬಿಟ್ಟಿದ್ದಾರೆ. ಹಂಗಾಗಿ ಯಾವುದೇ ಕಾರಣಕ್ಕೆ ಇನ್ನೊಂದು ಸರಿ ನಾಲಿಗೆಗೆ ಮೂಳೆ ಇಲ್ಲ ಅಂತ ಮಾತಾಡಿದ್ರೆ ತಕ್ಕ ಪಾಠ ಕಲಿಸ್ಬೇಕಾಗತ್ತೆ. ಬಿಜೆಪಿಯವರು ಸುಮ್ಮನೆ ಕೂರೋದಿಲ್ಲ. ಅದೇ ರೀತಿ ಇವತ್ತು ಸ್ವಾತಂತ್ರ್ಯ ದಿನಾಚರಣೆನ ಇಡೀ ಕಾಂಗ್ರೆಸ್ ಪಕ್ಷ ಸರ್ಕಾರವನ್ನ ದುರ್ಬಳಕೆ ಪಡ್ಕೊಂಡು ವಿರೋಧ ಪಕ್ಷಗಳಿಗೆ, ಬೇರೆ ಪಕ್ಷಕ್ಕೆ ಯಾರಿಗೂ ಒಬ್ರಿಗೂ ಕೂಡ ಒಂದು ಮಾಹಿತಿ ಕೊಟ್ಟಿಲ್ಲ, ಆಹ್ವಾನ ಕೊಟ್ಟಿಲ್ಲ. ವೇದಿಕೆ ಪೂರ ಸರ್ಕಾರ ಕಾರ್ಯಕ್ರಮ ಪೂರ ಜನ ಕಟ್ಟಿರ್ತಕ್ಕಂಥ ತೆರಿಗೆ ದುಡ್ಡಲ್ಲಿ ಪಕ್ಷಾತೀತವಾಗಿ ಮಾಡಬೇಕಾದ ಕಾರ್ಯಕ್ರಮ, ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ, ಇಡೀ ದೇಶದ ಕಾರ್ಯಕ್ರಮ, ಜಿಲ್ಲೆಯಲ್ಲಿ ವೇದಿಕೆಯಲ್ಲಿ ಯಾರೊಬ್ರು ಬೇರೆಯವ್ರನ್ನ ಕರೆದಿರ, ಓನ್ಲಿ ಕಾಂಗ್ರೆಸ್ನ ಮುಖಂಡರನ್ನ ಕೂರಿಸ್ಕೊಂಡು ಸರ್ಕಾರಿ ಏನು ಇವತ್ತು DC ಇರ್ಬೋದು, SP ಇರ್ಬೋದು, ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು ತುಂಬಾ ದಿವಸ ನಡೆಯಲ್ಲ. ಈ ಕಾಂಗ್ರೆಸ್ ಇರ್ತಕ್ಕಂಥದ್ದು ತುಂಬಾ ದಿವಸನೂ ಇರಲ್ಲ. ಅಧಿಕಾರಿಗಳು ಸ್ವಲ್ಪ ಜ್ಞಾನ ಇರಬೇಕು. ಇದು ಸರ್ಕಾರದ ಕಾರ್ಯಕ್ರಮ ಅಂತ ಹೇಳಿದ್ರೆ ಎಲ್ಲರನ್ನೂ ಕರಿಬೇಕು, ಗೌರವ ಕೊಡ್ತಕ್ಕಂಥ ಕಾರ್ಯಕ್ರಮ. ಇದು ಇವತ್ತಿಗೆ ಕೊನೆ ಆಗ್ಬೇಕು. ಮುಂಬರುವ ಕಾರ್ಯಕ್ರಮಗಳಿಗೆ ಎಲ್ಲರಿಗೂ ಗೌರವಿಸಬೇಕು, ಕಾರ್ಯಕ್ರಮ ಮಾಡ್ಬೇಕಂತ ಆಗ್ರಹ ಮಾಡ್ತೀವಿ, ವಿನಂತಿ ಮಾಡ್ಕೋತೀವಿ. ಇವತ್ತು ಬಿಜೆಪಿಯಲ್ಲಿ ಬುದ್ಧಿ ಇಲ್ಲರು, ನಾಮರ್ದಗಳು, ಬ್ಯಾನರ್ ಕಟ್ಟಿರ್ತಕ್ಕಂಥವ್ರು ಅಂತ ಹೇಳಿರ್ತಕ್ಕಂಥ ಶಾಸಕರಿಗೆ ಇವತ್ತು ಚಿಕ್ಕಬಳ್ಳಾಪುರ ನಗರಕ್ಕೆ ಒಳಗಡೆ ಬರ್ತಾ ಕಣ್ಣು ಮುಚ್ಕೊಂಡು ವಾಪಸ್ ಹೋಗಿರ್ತಕ್ಕಂಥದ್ದು ಆಗಿದೆ. ಯಾಕಂತ ಹೇಳಿದ್ರೆ ಅವರು ತುಂಬಾ ಪ್ರಬುದ್ಧರಾಗಿದ್ರೆ, ಸರಿಯಾದ ಮನುಷ್ಯನೇ ಆಗಿದ್ರೆ, ಮಾನ ಮರ್ಯಾದೆ ಇದ್ದಿದ್ರೆ ಇವತ್ತು ಹೇಳಿಕೆ ಕೊಡಬೇಕಾಗಿತ್ತು. ಬಿಜೆಪಿಯವರು ಅಷ್ಟೇ ಅಲ್ಲ, ಕಾಂಗ್ರೆಸ್ ಅವರು ಕೂಡ ನಾಮರ್ದರು ಅಂತ ಹೇಳಬೇಕಾಗಿತ್ತು, ಸರಿಯಾಗಿರ್ತಕ್ಕಂಥ ಶಾಸಕ ಆಗಿದ್ದಿದ್ದು. ಇವತ್ತು ಇದು ಒಳ್ಳೇದಲ್ಲ. ಜನ ನೋಡ್ತಾ ಇದ್ದಾರೆ, ತೀರ್ಮಾನ ಮಾಡ್ತಾರೆ. ಇನ್ನೊಂದು ಬಾರಿ ಭಾಷೆ ಬಳಸ್ಬೇಕಾದ್ರೆ ಎಲ್ಲ ಜ್ಞಾನ ಇದ್ದು, ಪ್ರಜ್ಞೆ ಇದ್ದು ಬಳಸ್ಬೇಕು ಅಂತ ಆಗ್ರಹ ಮಾಡ್ತೀವಿ. ಕಾಂಗ್ರೆಸ್ ಅವರು ಇವತ್ತು ಇಡೀ ನಗರ ಕೂಡ ಅವರು ಕೂಡ ಫ್ಲೆಕ್ಸ್ ಕಟ್ಟಿದ್ದಾರೆ. ಫ್ಲೆಕ್ಸ್ ಕಟ್ಟೋದ್ರಿಂದ ಏನಂತ ಹೇಳಿದ್ರೆ ಬರ್ತಕ್ಕಂಥ ನಾಯಕರಿಗೆ ಗೌರವ ಸೂಚಿಸೋದಕ್ಕೆ, ಅವ್ರವ್ರ ಅಭಿಮಾನಕ್ಕೆ ಕಟ್ತಾರೆ. ಪರ್ಮಿಷನ್ ತಗೊಂಡು ಕಟ್ತಕ್ಕಂಥದ್ದು ಇದೆ. ಕಟ್ಟಲೇಬಾರ್ದು ಅಂತಕ್ಕಂಥದ್ದು ಎಲ್ಲಾದ್ರೂ ಇದೆಯಾ? ಜಾರಿ ಮಾಡೋದು ಇದೆಯಾ? ಇವ್ರೇನು ಆಗ್ರಹ ಮಾಡ್ಬೇಕಂತ ಹೇಳಿದ್ರೆ, ನಿಯಮ ಮಾಡ್ಬೇಕಂತ ಹೇಳಿದ್ರೆ ಒಬ್ಬ ಶಾಸಕ ಮಾಡ್ತಕ್ಕಂಥದ್ದೆಲ್ಲ ಸರ್ಕಾರ ಇದೆ, ತೀರ್ಮಾನಗಳಾಗಬೇಕು. ಇವ್ರು ಮಾಡ್ಬೇಕಾದ್ರೆ ಎಲ್ರಿಗೂ ಒಂದೇ ನ್ಯಾಯ ಆಗ್ಬೇಕು. ಇವತ್ತು ಸರ್ಕಾರದಲ್ಲಿ, ಇವತ್ತು ಕಾಂಗ್ರೆಸ್ ಅಲ್ಲಿ ಇವತ್ತು ಕಟ್ಟಿರ್ತಕ್ಕಂಥ ಫ್ಲೆಕ್ಸ್ ಅವ್ರಿಗೆ ಏನಂತ ಭಾಷೆ ಹೇಳ್ಬೇಕು? ಬಿಜೆಪಿ ಅವರನ್ನ ನಾಮರ್ದಗಳು, ಈ ಕಾಂಗ್ರೆಸ್ ಅವ್ರು ಕಟ್ಟಿರ್ತಕ್ಕಂಥವ್ರು ಯಾವ ಭಾಷೆ ಹೇಳ್ಬೇಕು? ಆ ಭಾಷೆನ ಕೂಡ ಇಲ್ಲಿರ್ತಕ್ಕಂಥ ಶಾಸಕರು ಹೇಳ್ಬೇಕಂತ ಆಗ್ರಹ ಮಾಡ್ತೀನಿ. ಹುಷಾರಾಗಿ ಇನ್ಮೇಲಿಂದ ಮಾತಾಡುವಾಗ ಜ್ಞಾನ ಇರ್ಲಿ ಅಂತ ಹೇಳ್ತೀನಿ. ಸಚಿವ ಜಮೀರ್ ಖಾನ್ ಅವರು ರಾಷ್ಟ್ರಧ್ವಜಾರೋಹಣ ಸಮಯ ಇಲ್ಲ, ಇಷ್ಟುವರೆಗೂ ಹಿರಿಯ ಅಂತಕ್ಕಂಥ ಜೊತೆಗೆ ರಾಷ್ಟ್ರಧ್ವಜಾರೋಹಣ ಅವಮಾನ ಮಾಡುವ ರೀತಿಯಲ್ಲಿ ಮಾತಾಡಿದ್ರು. ಇವತ್ತು ಸಾಕಷ್ಟು ಮೀಡಿಯಾದಲ್ಲಿ ಗಮನಿಸ್ತಾ ಇದೀವಿ. ರಾಷ್ಟ್ರಗೀತೆ ಆಡಬೇಕಾದ್ರೆ ಡೆಲ್ಲಿಯಲ್ಲಿ ರಾಹುಲ್ ಗಾಂಧಿ ಎಲ್ರಿಗೂ ಶೇಕ್ ಹ್ಯಾಂಡ್ ಮಾಡ್ಕೊಂಡು ಓಡಾಡ್ಕೊಂಡು ಮಾತಾಡ್ಕೊಂಡಿದ್ರು. ನಾ ಈಗಾಗಲೇ ಹೇಳಿದೆ, ಇವ್ರಿಗೆಲ್ಲ ಕಾಂಗ್ರೆಸ್ ಇರ್ತಕ್ಕಂಥ ಮುಖಂಡರುಗಳಿಗೆ ಹೆಡ್ ಕ್ವಾರ್ಟರ್ ಅಲ್ಲಿ ಹೆಡ್ ಮಾಸ್ಟರ್ ಸರಿ ಇದ್ರೆ ಈ ಸ್ಟೂಡೆಂಟ್ಸ್ ಎಲ್ಲ ಸರಿ ಇರ್ತಾರೆ. ಮೇಲೆ ಇರ್ತಕ್ಕಂಥವ್ರೆ ಅವ್ರು ಇರ್ತಕ್ಕಂಥ ಪ್ರಜ್ಞೆ ಇಲ್ಲ, ಜ್ಞಾನ ಇಲ್ಲ, ಅವ್ರಿಗೆ ರಾಷ್ಟ್ರೀಯ ಭಕ್ತಿ ಇಲ್ಲ. ಮೇಲೆ ಇಲ್ಲ ಅಂದವ್ರು ಕೆಳಗಡೆ ಬರೋದು ಯಾವ ತರ ಬರುತ್ತೆ? ಹಂಗಾಗಿ ಮೇಲೆ ಇರೋರ್ಗಿಲ್ಲ, ಕೆಳಗಡೆ ಇರೋರ್ಗಿಲ್ಲ. ರಾಷ್ಟ್ರಕ್ಕೆ ಅವ್ರಿಗೆ ಏನಿದ್ರು ಇಲ್ಲ ಅಧಿಕಾರ ಬೇಕು, ಅಧಿಕಾರವನ್ನ ಇರ್ತಕ್ಕಂಥ ಅನುಭವಿಸ್ಬೇಕಂತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಎಕ್ಸ್ಪೈರಿ ಡೇಟು 1.5 ವರ್ಷ ಇದೆ. ಆ ಎಕ್ಸ್ಪೈರಿ ಡೇಟು ಎಲ್ಲ ಕಾಯ್ತಾ ಇದ್ದೀವಿ. ಇವರೆಲ್ಲ ಮಾಡ್ತಕ್ಕಂಥದ್ದು ಬಿಜೆಪಿಗೆ, NDA ಸರ್ಕಾರಕ್ಕೆ ಬರೆದು ಮುಂಬರುವ ದಿನಗಳಲ್ಲಿ ಇದು ಹೊರ ಆಗುತ್ತೆ. ಇದಕ್ಕೆ ನಾವು ಸಂತೋಷ ಪಡ್ಬೇಕು, ನಮ್ಗೇನು ದುಃಖ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರ ಎಕ್ಸ್ಪೈರಿ ಡೇಟ್ ಮುಗಿದಾದ್ಮೇಲೆ ಸರ್ಕಾರಕ್ಕೆ ಅನುಕೂಲ ಮಾಡ್ಕೋತಕ್ಕಂಥದ್ದು ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆಲ್ಲ ಧನ್ಯವಾದಗಳು ಹೇಳ್ತೀನಿ. ಚಿಕ್ಕಬಳ್ಳಾಪುರಕ್ಕೆ ಇಲ್ಲಿರುವಂತಹ ವಿರೋಧ ಪಕ್ಷ ಅವರ ನ್ಯೂನತೆಗಳನ್ನ ಅಥವಾ ಅವರ ಕಾರ್ಯವೈಖರಿಯನ್ನ ಪ್ರಶ್ನೆ ಮಾಡೋದಿರ್ಲಿ, ಅಭಿವೃದ್ಧಿ ವಿಚಾರದಲ್ಲಿ ಅವ್ರ ವಿರುದ್ಧವಾಗಿ ಏನಾದ್ರು ಹೋರಾಟ ಮಾಡೋದಿರ್ಲಿ, ಯಾವುದೇ ರೀತಿಯ ಕೆಲಸಗಳನ್ನ ಮಾಡ್ತಾ ಇಲ್ಲ. ಆಟಕ್ಕಂತೂ ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ವಿರೋಧ ಪಕ್ಷ ಇರೋದ್ರಿಂದಲೇ ಶಾಸಕರು ಈ ರೀತಿ ಟೇಕ್ ಅಂಡ್ ಫಾರ್ ಗ್ರಾಂಟೆಡ್ ಅನ್ನೋದನ್ನ ಮಾತಾಡ್ತಾರೆ ಅನ್ನುವಂಥದ್ದು ಈಗಿನ ಜನಗಳ ಒಂದು. ಈಗಾಗಲೇ ನಾನು ಹೇಳಂಗೆ ಏನಾದ್ರೂ ಮಾಡಿದ್ರು ನೋಡ್ಕೊಂಡಿರ್ತಾರೆ, ಯಾರು ಕೇಳೋರಿಲ್ಲ, ನಡೀತದೆ ಅಂತಕ್ಕಂಥದ್ದು ಕಾಲ ಹತ್ರಕ್ಕೆ ಬಂದ್ಬಿಟ್ಟಿದೆ. ಈಗಾಗಲೇ ಎಲ್ಲರೂ ಏನಾದ್ರು ಮಾಡ್ತಾರೆ, ಅಭಿವೃದ್ಧಿ ಮಾಡ್ತಾರೆ ಅಂತ ಕಾದು ನೋಡ್ತಕ್ಕಂಥದ್ದು ಒಂದು ಸಭ್ಯತೆ. ಕಾದು ನೋಡಾಗಿದೆ, ಅವ್ರ ಕೈಲಿ ಏನಾಗಲ್ಲ ಅಂತ ಗೊತ್ತಾಗಿದೆ. ಮುಂದಿನ ದಿನಗಳಲ್ಲಿ ಈಗಾಗಲೇ ನಾನು ಹೇಳಿದ್ದೀನಿ, ಈಗಾಗಲೇ ಆಲ್ರೆಡಿ ಈಗ ಅವ್ರಿಗೆ ಯಾವ್ದು ಭಾಷೆಯಲ್ಲಿ ಹೇಳ್ಬೇಕು ಆ ಭಾಷೆಯಲ್ಲಿ ಹೇಳಾಗಿದೆ. ಇನ್ಮೇಲೆ ಆ ತರ ಕೂರ್ತಕ್ಕಂಥದ್ದಿಲ್ಲ. ವಿರೋಧ ಪಕ್ಷ ಆಕ್ಟಿವ್ ಆಗಿ ಇನ್ಮೇಲಿಂದ ಕೆಲಸ ಮಾಡುತ್ತೆ. ಧನ್ಯವಾದ. ಒಂದ್ ನಿಮಿಷ.
ಇಡೀ ಇಡೀ ಒಂದು ಕಾರ್ಯಕ್ರಮ ಇವತ್ತು ಸ್ಟೇಜ್ ಅಲ್ಲಿ ನೋಡಿದ್ರೆ ಬರೀ ಕಾಂಗ್ರೆಸ್ ಕಾರ್ಯಕರ್ತರಿದ್ರು. ನಮ್ಮ MP ಅವರು ಕೂಡ ಅವರು ಪಾರ್ಲಿಮೆಂಟ್ ಮುಗಿಸ್ಕೊಂಡ್ಬಂದು ಇವತ್ತು ಅವ್ರ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ MP ಕ್ಷೇತ್ರ ಅಂತ ಹೇಳಿದ್ರೆ ಚಿಕ್ಕಬಳ್ಳಾಪುರ ಹೆಡ್ ಕ್ವಾರ್ಟರ್ ಒಂದೇ ಅಲ್ಲ. ಅವ್ರು ಇವತ್ತು ಅವ್ರ ಕಾರ್ಯಕ್ರಮ ಯಲಹಂಕದಲ್ಲಿ ಇವತ್ತು ಅವ್ರು ಅಟೆಂಡ್ ಮಾಡಿದ್ದಾರೆ, ಅಲ್ಲಿ ಅಟೆಂಡ್ ಮಾಡಿದ್ದಾರೆ. ಗೌರವಯುತವಾಗಿ ಗೌರವ ತೋರಿಸಿದ್ದಾರೆ, ಅವರು ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಿದ್ದಾರೆ. ಅವ್ರು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಇವತ್ತು DC ಅವರ ಹತ್ರ ಮನವಿ ಮಾಡ್ಕೋತಾ ಇದ್ದೀವಿ. ನನಗೆ ಒಬ್ಬ ಜಿಲ್ಲಾ ಅಧ್ಯಕ್ಷ ಇದ್ದೀನಿ, ನಾನು ವಿರೋಧ ಪಕ್ಷ ಜಿಲ್ಲಾಧ್ಯಕ್ಷ ಇದ್ದೀನಿ, ನನಗೆ ಆಹ್ವಾನ ಬಂದಿಲ್ಲ. ನಮ್ಮ ಕಾರ್ಯಕರ್ತರಿಗೆ ಯಾರಿಗೂ ಇಲ್ಲಿನ ಮಂಡಲ ಅಧ್ಯಕ್ಷರು ಕೂಡ ಆಹ್ವಾನ ಬಂದಿಲ್ಲ. ಹಂಗಾಗಿ ಮುಂಬರುವ ದಿನಗಳಲ್ಲಿ ಆದ್ರೂ ಸರ್ಕಾರಿ ಕಾರ್ಯಕ್ರಮ, ರಾಷ್ಟ್ರದ ಕಾರ್ಯಕ್ರಮ, ಆ ಕಾರ್ಯಕ್ರಮಗಳಿಗಾದ್ರೂ ಸ್ವಲ್ಪ ಗೌರವಯುತವಾಗಿ ದೇಶಕ್ಕೆ ಗೌರವ ಕೊಡೋದಕ್ಕೆ ಗೌರವಯುತವಾಗಿ ನಡ್ಕೋಬೇಕಂತ ವಿನಂತಿ ಮಾಡ್ಕೊತೀನಿ.